ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರನ್ನು ಸಿಲುಕಿಸಲು ಪಿತೂರಿ ನಡೆಸಿರುವ ಬಿಜೆಪಿ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್ ನೇತೃತ್ವದಲ್ಲಿ ಬಿಜೆಪಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಬಿಜೆಪಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಮಂಡ್ಯದ ಸುಭಾಷ್ ನಗರದಲ್ಲಿರುವ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನ ನಡೆಸಿದ ವೇಳೆ ಪೊಲೀಸರು ಬ್ಯಾರಿಕೇಡ್ ಹಾಕಿ ಪ್ರತಿಭಟನಾಕಾರರನ್ನು ತಡೆದರು. ಪ್ರತಿಭಟನಾ ಸ್ಥಳದಲ್ಲಿ ಆಕ್ರೋಶ ವ್ಯಕ್ತವಾಗುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸುವ ವೇಳೆ ಬಿಜೆಪಿ ಹಾಗೂ ಪೊಲೀಸರ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್, ಮುಡಾ ಅಧ್ಯಕ್ಷ ಬಿಪಿ ಪ್ರಕಾಶ್ ಸೇರಿ ಹಲವರನ್ನು ಬಂಧಿಸಿ ಡಿಎಆರ್ ವ್ಯಾನ್ನಲ್ಲಿ ಕರೆದೊಯ್ದರು. ಈ ವೇಳೆ ಮಾತನಾಡಿದ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್ ಹಾಗೂ ಮುಡಾ ಅಧ್ಯಕ್ಷ ಬಿಪಿ ಪ್ರಕಾಶ್, ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ಪಿತೂರಿ ಮಾಡಿದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸಿಕ್ಕಿಸುವ ಪ್ರಯತ್ನ ಮಾಡಿದ್ರೂ ವಿಫಲವಾಗಿದೆ. ನಮ್ಮ ನಾಯಕರಿಗೆ ಜಯ ಸಿಕ್ಕಿದೆ. ಬಿಜೆಪಿ ಕುತಂತ್ರದಿಂದ ಕಾನೂನು ಬಾಹಿರ ಪ್ರಕರಣ ಎಂದು ಸಾಬೀತಾಗಿದೆ. ಬಿಜೆಪಿಯವರು ತಕ್ಷಣವೇ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಪಡಿಸಿದರು. ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ, ಇಂದು ಕೇಂದ್ರ ಬಿಜೆಪಿ ಸರ್ಕಾರ ಎಲ್ಲ ನಮ್ಮ ದೇಶದ ಸಂವಿಧಾನ ಸಂಸ್ಥೆಗಳು ಇಡಿ, ಐಟಿ, ಸಿಬಿಐ ಇವನ್ನೆಲ್ಲ ದುರುಪಯೋಗ ಮಾಡಿಕೊಂಡು ಬೇರೆ ಬೇರೆ ಕಾಂಗ್ರೆಸ್ ಪಕ್ಷದವ್ರನ್ನ, ಬೇರೆ ಪಕ್ಷದವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಇವತ್ತು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ದೆಹಲಿ ಕೋರ್ಟು ಅವ್ರಿಗೆ ಚೀಮಾರಿ ಹಾಕಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವಿರುದ್ಧ ಅವ್ರು ಏನು ಪಿತೂರಿ ಮಾಡಿದ್ರು ಅದಕ್ಕೆ ದೆಹಲಿ ಕೋರ್ಟು ಚೀಮಾರಿ ಹಾಕಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಜನ ಬಿಜೆಪಿ ಸರ್ಕಾರಕ್ಕೆ ಬುದ್ಧಿ ಕಲಿಸುವಂತೆ ಈ ಸಂದರ್ಭದಲ್ಲಿ ದೇಶದ ರಾಜಕಾರಣವನ್ನು ಮಾಡ್ತಾ ಇರುವಂತ ನರೇಂದ್ರ ಮೋದಿ ಅವರು ಇನ್ನಾದ್ರೂ ಕೂಡ ಎಚ್ಚೆತ್ಕೋಬೇಕು. ಇಲ್ಲಿರೋ ಇಡೀ ದೇಶಾದ್ಯಂತ ಕ್ರಾಂತಿಯನ್ನು ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಅಂತೇಳಿ ನರೇಂದ್ರ ಮೋದಿ ಅವರಿಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡೋದಕ್ಕೆ ಬಯಸ್ತೇವೆ. ಪ್ರತಿ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ನಾಯಕರುಗಳನ್ನ ಟಾರ್ಗೆಟ್ ಮಾಡಿಕೊಂಡು ಸುಪ್ರೀಂ ಕೋರ್ಟ್ನ ಕಾನೂನನ್ನು ಧಿಕ್ಕರಿಸುವಂಥ ಮೂಲಕ ನರೇಂದ್ರ ಮೋದಿ ಅವರು ದ್ವೇಷದ ರಾಜಕಾರಣ ಹಾಗೂ ಸ್ವಾರ್ಥ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಇನ್ನಾರು ಕೂಡ ಇಂಥ ಪ್ರಯತ್ನವನ್ನು ಕೈ ಬಿಡದೇ ಇದ್ರೆ ಇಡೀ ದೇಶಾದ್ಯಂತ ಉಗ್ರ ಕ್ರಾಂತಿಯನ್ನು ಕಾಂಗ್ರೆಸ್ ಪಕ್ಷ ಮಾಡುತ್ತೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ವಿಜಯ್ ಕುಮಾರ್ ಸೇರಿದಂತೆ ಇತರರಿದ್ದರು. ಕಾಂಗ್ರೆಸ್ ಕಾರ್ಯಕರ್ತರಿಂದ ಬಿಜೆಪಿ ಕಚೇರಿಗೆ ಮುತ್ತಿಗೆ ಯತ್ನ ಹಿನ್ನೆಲೆ ಕಾಂಗ್ರೆಸ್ ನಡೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸುವ ಮೂಲಕ ಇಂದು ಮಂಡ್ಯದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಹೈಡ್ರಾಮಾ ನಡೆಸಿದೆ. ಗೂಂಡಾಗಿರಿ ಮಾಡುತ್ತಿರುವ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಗಾಂಧಿ ಹೆಸರಿನಲ್ಲಿ ಗೂಂಡಾಗಿರಿ ಮಾಡುತ್ತಿರುವ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಗೃಹಲಕ್ಷ್ಮಿಯಿಂದ ಹಣವನ್ನು ನುಂಗಿ ನೀರು ಕುಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ವಿರೋಧಿ ರಾಜ್ಯ ಸರ್ಕಾರಕ್ಕೆ, 5,000 ಕೋಟಿ ಎಲ್ಲ
ಕಾಂಗ್ರೆಸ್ ಪಕ್ಷ ಗಾಂಧಿಗಿರಿ ಬಿಟ್ಟು ಗೂಂಡಾಗಿರಿ ಮಾಡ್ತಿದೆ. ಗೃಹಲಕ್ಷ್ಮಿ ಹಣ ನುಂಗಿದ ಕಾಂಗ್ರೆಸ್ ಗೋವಿಂದ ಗೋವಿಂದ ಎಂದು ಘೋಷಣೆ ಕೂಗಿ ಬಿಜೆಪಿ ಕಚೇರಿ ಮುಂಭಾಗ ಆಕ್ರೋಶ ಹೊರಹಾಕಿದ್ರು. ಗೋವಿಂದ 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 ಅಕ್ಕಿ ದುಡ್ಡನ್ನು ತಿಂದು ತೆಗೆದ್ರಲ್ಲ ಗೋವಿಂದ, ಗೃಹಲಕ್ಷ್ಮಿ ಹಣವನ್ನು ತಿಂದು ತೆಗೆದ್ರಲ್ಲ ಗೋವಿಂದ, ಗಾಂಧಿ ಹೆಸರಿನಲ್ಲಿ ಗೂಂಡಾಗಿರಿ ಮಾಡ್ತಿರಲ್ಲ ಗೋವಿಂದ, ಗಾಂಧಿ ಹೆಸರಿನಲ್ಲಿ ಗೂಂಡಾಗಿರಿ ಮಾಡ್ತಿರಲ್ಲ ಗೋವಿಂದ, ರೈತರ ಕೈಗೆ ಚಿಪ್ಪಿಟ್ರಲ್ಲ ಗೋವಿಂದ, ಗೃಹಲಕ್ಷ್ಮಿ ಹಣವನ್ನ ಸ್ವಾಹ ಮಾಡಿದ್ರಲ್ಲ ಗೋವಿಂದ, ರೈತರ ಕೈಗೆ. ಬಿಜೆಪಿ ಮುಖಂಡ ಸಿಟಿ ಮಂಜುನಾಥ್ ಮಾತನಾಡಿ, ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳು ತಾಂಡವವಾಡುತ್ತಿವೆ. ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿಲ್ಲ. ಕಾಂಗ್ರೆಸ್ ವಿರುದ್ಧ ಜನರ ಆಕ್ರೋಶ ಹೆಚ್ಚಾಗುತ್ತಿದೆ. ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳಲು ಬಿಜೆಪಿ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆಂದು ಕಿಡಿಕಾರಿದ್ರು. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಚೇರಿಗಳನ್ನ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ, ಇವತ್ತು ಗಾಂಧಿ ಹೆಸರಿನಲ್ಲಿ ಗೂಂಡಾಗಿರಿ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇವತ್ತು ಧಿಕ್ಕಾರವನ್ನು ಹೇಳ್ತೀನಿ. ಇವತ್ತು ಏನಾಗಿದೆ ಅಂತಂದರೆ, ನರೇಗಾ ಮತ್ತು ಮನ್ರೇಗಾ ವಿಚಾರದಲ್ಲಿ ಇವರೇನು ಇಲ್ಲ ಸಲ್ಲದ ಸುಳ್ಳುಗಳನ್ನ ಹಬ್ಬಿಸ್ತಾ ಇದ್ದಾರೆ. ಇವತ್ತು ನಿಜಕ್ಕೂ 100 ದಿವಸ ಇದ್ದಂಥ ಕಾರ್ಯಕ್ರಮವನ್ನು 125 ದಿವಸಕ್ಕೆ ಏರಿಕೆ ಮಾಡಿ ನಿಜವಾಗ್ಲೂ ದೀನದಲಿತರ ಬಡವರ ಪರ ನಿಂತಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ. ಇವತ್ತು ಗೃಹಲಕ್ಷ್ಮಿ ಹಣವನ್ನು 2 ತಿಂಗಳ ಹಣವನ್ನು ಎಲ್ಲಿ ಹೋಯಿತು ಆ ಹಣ ಅನ್ನೋದು ಒಂದು ನಿಗೂಢವಾಗಿ ಇಟ್ಟಿದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸತ್ಸನ್ನಲ್ಲಿ ಕೊಟ್ಟಂಥ ಉತ್ತರ ನಿಜವಾಗ್ಲೂ ನಾಚಿಕೆಗೇಡಿನ ವಿಚಾರ. ಈ ಕೂಡಲೇ ಇವರು ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಬೇಕು, ರೈತರ ಸಮಸ್ಯೆಗೆ ಸ್ಪಂದಿಸಬೇಕು. ಅದನ್ನು ಬಿಟ್ಟು ಇಲ್ಲ ಸಲ್ಲದ ಒಂದು ನೆಪವೊಡ್ಡಿ ಕಾರಣವದ್ದಿ ಇಡೀ ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಇದು ನಿಜವಾಗಲೂ ಖಂಡನೀಯ. ಗಾಂಧಿ ಹೆಸರು ಹೇಳ್ಕೊಂಡು ಗೂಂಡಾಗಿರಿ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ನಡೆ ಏನಿದೆ, ಇದು ನಿಜವಾಗಲೂ ಖಂಡನೀಯವಾದಂಥ ವಿಚಾರ. ಇದನ್ನು ಬಿಡಬೇಕು. ಸಾಧ್ಯ ಆದಷ್ಟು ರೈತರುಗಳ ಸಮಸ್ಯೆಗಳಿದ್ದಾವೆ, ನಿರುದ್ಯೋಗಿ ಸಮಸ್ಯೆಗಳಿದ್ದಾವೆ, SCP TSP ಹಣದ ಸಮಸ್ಯೆಗಳಿದ್ದಾವೆ, ಸಾಕಷ್ಟು ಜ್ವಲಂತ ಸಮಸ್ಯೆಗಳು ಇವತ್ತು ಕರ್ನಾಟಕದಲ್ಲಿದ್ದಾವೆ. ಆ ಬಗ್ಗೆ ಚರ್ಚೆ ಮಾಡೋದನ್ನು ಬಿಟ್ಟು ಈ ರೀತಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ನಡೆ ಖಂಡನೀಯದನ್ನ ಖಂಡಿಸ್ತಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು, ಮುಖಂಡರು ಇದ್ರು. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಅಮೃತಿ ಗ್ರಾಮದಲ್ಲಿ ನಡೆದಿದ್ದ ರೌಡಿ ಶೀಟರ್ ಮಹೇಶ್ ಕೊಲೆ ಮಾಡಿದ 5 ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಆರೋಪಿಗಳು ಲಕ್ಷ್ಮೀಸಾಗರ ನಿವಾಸಿ ಮಹೇಶ್ ಹಳೆ ದ್ವೇಷ ಇಟ್ಟುಕೊಂಡು ತನ್ನನ್ನು ಕೊಲೆ ಮಾಡಿ ಬಿಡುತ್ತಾನೆ ಅನ್ನೋ ಭಯಕ್ಕೆ ಗ್ಯಾಂಗ್ ಕಟ್ಟಿಕೊಂಡು ಬೀದಿ ಹೆಣವಾಗಿಸಿದ್ದ 5 ಅಂಧರಾಗಿದ್ದಾರೆ. ನವೆಂಬರ್ 29ರ ಮಧ್ಯರಾತ್ರಿ ಅಮೃತಿ ಗ್ರಾಮದಲ್ಲಿ ಕೊಲೆ ನಡೆದಿತ್ತು. ಮಹೇಶ್ ಹಾಗೂ ಸ್ನೇಹಿತರು ಹೋಗುತ್ತಿದ್ದ ಬೈಕ್ಗೆ ಕಾರಿನಿಂದ ಡಿಕ್ಕಿಯಾಗಿ ಕೆಳಗೆ ಬಿದ್ದಾಗ ಭೀಕರವಾಗಿ ಮಹೇಶ್ ಮೇಲೆ ಗ್ಯಾಂಗ್ ಹಲ್ಲೆ ಮಾಡಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಮಹೇಶ್ ಸಾವನ್ನಪ್ಪಿದ್ದ. ಆರೋಪಿಗಳಾದ ಭೀಮಾ, ಬಸವರಾಜ್, ಹೇಮಂತ್, ಸುಮಂತ್, ಶಶಾಂಕ್ ಮಹೇಶ್ನನ್ನು ಕೊಲೆ ಮಾಡಿದ್ದರು. ಭೀಮನ ಜೊತೆ ಕಿರಿಕ್ ಮಾಡಿಕೊಂಡಿದ್ದ ಮಹೇಶ್ ಕಳೆದ 1 ವರ್ಷದ ಹಿಂದೆ ಭೀಮನ ಬಟ್ಟೆ ಹರಿದು ಊರಮರ ಮುಂದೆ ಮನಬಂದಂತೆ ಹಲ್ಲೆ ಮಾಡಿದ್ದ. ಇದಾದ ಮೇಲೆ ಮಹೇಶ್ ಆಗಾಗ್ಗೆ ಭೀಮನನ್ನ ಕೊಲೆ ಮಾಡುವುದಾಗಿ ಹೇಳಿಕೊಂಡು ಓಡಾಡುತ್ತಿದ್ದ. ಮಹೇಶ್ ಕೊಲೆ ಮಾಡುತ್ತೇನೆ ಎಂಬ ಬೆದರಿಕೆಗೆ ಭೀಮಾ ಊರು ಬಿಟ್ಟು ಬೆಂಗಳೂರು ಸೇರಿದ್ದ. ಬೆಂಗಳೂರು ಸೇರಿದ್ದರೂ ಅಲ್ಲಿಯೂ ಕೆಲ ದಿನಗಳ ಹಿಂದೆ ಭೀಮನಿಗೆ ಮಹೇಶ್ ಬೆದರಿಕೆ ಹಾಕಿದ್ದ. ಭೀಮಾ ತನ್ನನ್ನ ಕೊಲೆ ಮಾಡಿಬಿಡುತ್ತಾನೆ ಎಂಬ ಭಯದಲ್ಲಿ ಮಹೇಶ್ನಿಗೆ ಸ್ಕೆಚ್ ಹಾಕಿದ್ದ. ತನ್ನ 4 ಜನ ಸ್ನೇಹಿತರ ಜೊತೆ ಸೇರಿ ಪ್ಲಾನ್ ಮಾಡಿ ಕೊಲೆ ನಡೆಸಿದ್ದ. ಇದೀಗ ಎಲ್ಲಾ ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಮಂಡ್ಯ ಜಿಲ್ಲೆ ಮೇಲುಕೋಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ ದಾಖಲಾಗಿದೆ. ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಮೃತಿ ಗ್ರಾಮದಲ್ಲಿ ದಿನಾಂಕ 21/11/2025ರಂದು ರಾತ್ರಿ ಸುಮಾರು 12:30 ವೇಳೆಯಲ್ಲಿ ಒಬ್ಬ ಯುವಕನಿಗೆ ಯಾರೋ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ, ಬಿದ್ದಿದ್ದಾನಂತೇಳಿ ಒಂದು ಮಾಹಿತಿ ಬರ್ತದೆ. ಆ ಮಾಹಿತಿಯನ್ನು ಆಧರಿಸಿ ಮೇಲ್ಕೋಟೆ ಠಾಣೆ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಮತ್ತು ಅವರ ತಂಡ ಕೂಡಲೇ ಸ್ಥಳಕ್ಕೆ ಹೋಗಿ ಭೇಟಿ ಮಾಡಲಾಗಿ ಒಬ್ಬ ಯುವಕ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾನೆ, ಇನ್ನೂ ಜೀವಂತವಾಗಿರ್ತಾನೆ. ಆತನನ್ನು ಕೂಡಲೇ ಪಾಂಡವಪುರ ತಾಲೂಕು ಆಸ್ಪತ್ರೆಗೆ ಸೇರಿಸಿ ಅಲ್ಲಿ ಚಿಕಿತ್ಸೆ ನೀಡ್ತಾ ಇರುವಾಗ ಆತ ಗಾಯಗಳಿಂದ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ತಾನೆ. ಅದಾದ ನಂತರದಲ್ಲಿ ನಾವು ಮತ್ತು ಎಲ್ಲ ಅಧಿಕಾರಿಗಳು ಸಹಿತ ಭೇಟಿ ನೀಡಿ ಏನು ಘಟನೆಯಾಗಿದೆ ಎಂಬುದರ ಬಗ್ಗೆ ಹೆಚ್ಚಿನ ಒಂದು ಪರಿಶೀಲನೆ ಮಾಡ್ತೀವಿ. ಈ ಸಂಬಂಧಪಟ್ಟಂತೆ ಒಬ್ಬರು ಶಿವಣ್ಣ ಅಂತೇಳಿ, ಏನು ಒಬ್ಬ ಯುವಕ ಮಹೇಶ್ ಅಂತೇಳಿ ಮೃತ ಹೊಂದಿರ್ತಾನೆ, ಕೊಲೆಯಾಗಿರ್ತದೆ. ಅವರು ಒಂದು
ದೂರನ್ನು ಮೇಲ್ಕೋಟೆ ಠಾಣೆಯಲ್ಲಿ ದಾಖಲಿಸಿರ್ತಾರೆ. ಆ ಒಂದು ದೂರಿನಲ್ಲಿ ಮಹೇಶ ಮತ್ತು ಆತನ ಜೊತೆ ಇನ್ನು ಇಬ್ಬರು ಮರಿಗೌಡ ಮತ್ತು ಕಿರಣ, ಇವರು 3 ಜನ ಜಕ್ಕನಹಳ್ಳಿ ಕ್ರಾಸ್ನಲ್ಲಿರೋ ಒಂದು ಬಾರ್ನಲ್ಲಿ ಕುಡಿದು ಅಲ್ಲಿಂದ ನಂತರ ಅವರು ಒಂದು ಬೈಕ್ನಲ್ಲಿ ಹೋಗ್ತಾ ಇರುವಾಗ ಈ ಓಮಿನಿ ಕಾರಿನಿಂದ ಬಂದ ಆರೋಪಿತರು ಏಕಾಏಕಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ಒಂದು ಹಲ್ಲೆಯಿಂದ ಆತ ಮರಣ ಹೊಂದಿದನಂತೇಳಿ ಒಂದು ಕೊಲೆ ಪ್ರಕರಣವನ್ನು ಒಟ್ಟು 4 ಜನ ಆರೋಪಿತರ ಮೇಲೆ ಭೀಮಾ, ರೋಹಿತ್, ಸಿದ್ದರಾಜು ಮತ್ತು ಇನ್ನೊಬ್ಬ ಕಾಶಿನಾಥ್ ಅಲ್ಲ ಕೇಶವ ಅಂತೇಳಿ ಒಟ್ಟು 4 ಜನ ಆರೋಪಿತರ ಮೇಲೆ ನಮಗೆ ಸಂಶಯ ಇದೆ ಅಂತೇಳಿ ಒಂದು ದೂರನ್ನು ಕೊಡ್ತಾರೆ. ಆ ದೂರನ್ನು ಆಧರಿಸಿ ನಾವು ಮೇಲ್ಕೋಟೆ ಪೊಲೀಸ್ ಠಾಣೆಯಲ್ಲಿ ಆ ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹೆಚ್ಚಿನ ಒಂದು ತನಿಖೆ ಮಾಡ್ತೀವಿ. ಈ ಒಂದು ಹೆಚ್ಚಿನ ತನಿಖೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಇದರಲ್ಲಿ ಒಬ್ಬ ಆರೋಪಿತ ಭೀಮಾ ಅಂತೇಳಿ ಈತ ದಿನಾಂಕ 1/12/2025 ಕೋರ್ಟಿಗೆ ಶರಣಾಗತನಾಗಿ ನಾನು ಕೊಲೆಯಲ್ಲಿ ಭಾಗಿಯಾಗಿದ್ದೇನೆ, ಪೊಲೀಸರು ನನ್ನನ್ನು ಹುಡುಕಾಡ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಶರಣಾಗತನಾಗ್ತಾನೆ. ಅದಾದಮೇಲೆ ಮೇಲ್ಕೋಟೆ ಠಾಣೆ ಇನ್ಸ್ಪೆಕ್ಟರ್ ಈ ಒಂದು ಪ್ರಕರಣದಲ್ಲಿ ಆರೋಪಿತನನ್ನು ನಮಗೆ ವಿಚಾರಣೆಗೆ ಒಪ್ಪಿಸಬೇಕಂತೇಳಿ ಮಾನ್ಯ ನ್ಯಾಯಾಲಯಕ್ಕೆ ಕೋರಿದ ಮೇಲೆ ಆತನನ್ನು ದಿನಾಂಕ 4/12/2025 ಪೊಲೀಸ್ ವಶಕ್ಕೆ ನೀಡಿರ್ತಾರೆ. ಪೊಲೀಸ್ ವಶಕ್ಕೆ ತೆಗೆದುಕೊಂಡ ಮೇಲೆ ಹಲವಾರು ವಿಧಾನಗಳಲ್ಲಿ ತನಿಖೆಯನ್ನು ಮಾಡಲಾಗಿ ಮತ್ತು ಆರೋಪಿತನನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡಲಾಗಿ ಆತ ಮತ್ತು ಇನ್ನೂ 5 ಜನ ಆರೋಪಿತರು ಸೇರಿಕೊಂಡು ಒಂದು ಹಳೆಯ ಒಂದು ದ್ವೇಷದಿಂದ ಈ ಮಹೇಶ ಮತ್ತು ಈ ಭೀಮಾ ಮತ್ತು ಇನ್ನೊಬ್ಬ ಆರೋಪಿ ಬಸವರಾಜ್ ಅಂತೇಳಿ ಇವ್ರ ಮಧ್ಯೆ ಸಾಕಷ್ಟು ಬಾರಿ ಕಿತ್ತಾಟ ಆಗಿರ್ತದೆ. ಅವರು ಒಂದು ಸಲ ಹೊಡೆಯೋದು, ಇವರು ಒಂದು ಸಲ ಹೊಡೆಯೋದು, ಈ ಥರ ಮಾಡ್ಕೊಂಡಿರ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮನ್ನೇ ಈತ ಏನಾದರೂ ಹೊಡಿತಾನೆ ಅಂತೇಳಿ ಉದ್ದೇಶದಿಂದ ಏನು ಆರೋಪಿತ ಭೀಮಾ ಮತ್ತು ಬಸವರಾಜ್ ಇದ್ದಾರೆ, ಬಸವರಾಜನ ಫ್ರೆಂಡ್ಸ್ಗಳು 3 ಜನ ಎಲ್ಲ ಸೇರಿಕೊಂಡು ಈತನನ್ನು ಕೊಲೆ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿ ಹಿಂದಿನ ದಿನವೇ ಆ ಒಂದು ಏರಿಯಾಕ್ಕೆಲ್ಲ ಬಂದು ಅಲ್ಲಿ ಈತನ ಯಾವ ಥರ ಕೊಲೆ ಮಾಡಬೇಕಂತೇಳಿ ಒಂದು ಪ್ಲ್ಯಾನ್ ಮಾಡ್ತಾರೆ. ಮತ್ತು 29ನೇ ತಾರೀಕು ರಾತ್ರಿ ಬಂದು ಆತನನ್ನು ಕೊಲೆ ಮಾಡಿ ಅಲ್ಲಿಂದ ಪರಾರಿ ಆಗ್ತಾರೆ. ಪರಾರಿ ಆದಮೇಲೆ ಹಲವಾರು ವಿಧಾನಗಳಲ್ಲಿ ನಾವು ತನಿಖೆ ಮಾಡಲಾಗಿ ಈ ಎಲ್ಲ ಆರೋಪಿತರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರೋದು ಕಂಡು ಬರ್ತದೆ. ಆದರೆ ಒಬ್ಬ ಆರೋಪಿತನ ಹೊರತುಪಡಿಸಿ ಉಳಿದ ಆರೋಪಿತರು ಪರಾರಿಯಾಗಿರ್ತಾರೆ, ಓಡಾಡ್ತಾ ಇರ್ತಾರೆ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ. ನಮ್ಮ ತಂಡ ಸತತವಾಗಿ 4 ದಿನಗಳ ಕಾಲ ಅವರನ್ನು ಫಾಲೋ ಅಪ್ ಮಾಡಿ ಕೊನೆಗೆ ಬೆಂಗಳೂರಿನ ಜಿಗಣಿ ಹತ್ತಿರದ ಒಂದು ಲಾಡ್ಜ್ನಲ್ಲಿ ಈ ಎಲ್ಲ 4 ಆರೋಪಿತರು ಇರುವುದು ಕಂಡು ಬರ್ತದೆ. ಅವರನ್ನು ಇವತ್ತಿನ ಬೆಳಗಿನ ಜಾವ ನಾವು ಅರೆಸ್ಟ್ ಮಾಡಿ ಹೆಚ್ಚಿನ ತನಿಖೆಯನ್ನು ಮುಂದುವರಿಸಿದ್ದೀವಿ. ಸೊ ಈ ಒಂದು ಪ್ರಕರಣ ಪತ್ತೆ ಹಚ್ಚಲಿಕ್ಕೆ ಮೇಲ್ಕೋಟೆ ಇನ್ಸ್ಪೆಕ್ಟರ್ ಜೊತೆಗೆ ಆ ಒಂದು ಪ್ರಕರಣವನ್ನು ನಾವು ತನಿಖೆ ಮಾಡೋ ಸಂದರ್ಭದಲ್ಲಿ ಪಾಂಡವಪುರ ಠಾಣೆಯ ಇನ್ಸ್ಪೆಕ್ಟರ್ ಶರತ್ ಅವರಿಗೆ ಒಂದು ವಹಿಸ್ತೇವೆ. ಅವರ ಒಂದು ತಂಡ, ಶರತ್ ಮತ್ತು ಅವರ ತಂಡದಲ್ಲಿ ಸದಸ್ಯರಾದ ಸಂತೋಷ್, ತೋಷಿಪ್, ಶರತ್, ಪ್ರಭುಸ್ವಾಮಿ, ಅನಿಲ್ ಕುಮಾರ, ಸೋಮಶೇಖರ, ಶಂಕರ್ ರಾಠೋಡ, ಮುತ್ತಪ್ಪ, ಶಶಿಕುಮಾರ್ ಮತ್ತು ತಾಂತ್ರಿಕ ವಿಭಾಗದ ರವಿಕಿರಣ ಇವರೆಲ್ಲರೂ ಸೇರಿಕೊಂಡು ಈ ಆರೋಪಿತರನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರಿಗೆ ನಾನು ಜಿಲ್ಲಾ ಪೊಲೀಸ್ ವತಿಯಿಂದ ಪ್ರಶಂಸನೆಯನ್ನು ನೀಡ್ತಾ ಇದ್ದೀನಿ. ಕೊಲೆಗೆ ನಾನು ಈಗಾಗಲೇ ಹೇಳಿದೆ, ಹಳೆಯ ದ್ವೇಷ ಇದೆ ಅಂತೇಳಿ. ಹಿಂದೆ ಒಂದು ಲಕ್ಷ್ಮೀ ಸಾಗರದಲ್ಲಿ ಒಂದು ಮರ್ಡರ್ ಕೇಸ್ ಸಹಿತ ಆಗಿತ್ತು. ಅದರಲ್ಲಿ ಸಹಿತ ಆರೋಪಿತ ಇದ್ದವರು ಈ ಒಂದು ಆರೋಪಿತರ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದರು. ಮತ್ತು ಅದರಲ್ಲಿ ಏನು ಅಭಿ ಅಂತೇಳಿ ಒಬ್ಬನು ಡೆತ್ ಆಗಿದ್ದ, ಅದರ ಜೊತೆ ಇವನು ಮಹೇಶ್ ನಾವಿದ್ದ. ಅದು ನೇರವಾಗಿ ಆ ಒಂದು ಪ್ರಕರಣದಲ್ಲಿ ಮತ್ತು ಇದಕ್ಕೆ ಸಂಬಂಧ ಇರದೇ ಇದ್ರೂ ಸಹಿತ ಆರೋಪಿತರು ಗುಂಪು ಕಟ್ಟಿಕೊಂಡು ಇವ್ರ ಮೇಲೆ ಅವ್ರ ಮೇಲೆ ಇವರು ದ್ವೇಷ ಸಾಧಿಸ್ತಾ ಇದ್ರು. ಆ ಒಂದು ಹಿನ್ನೆಲೆಯಲ್ಲಿ 2-3 ಬಾರಿ ಕಿತ್ತಾಟ ಮಾಡ್ಕೊಂಡಿದ್ರು. ಒಂದು ಸಲ ಬಾರ್ನಲ್ಲಿ ಸಹಿತ ಹೊಡೆದಾಡ್ಕೊಂಡಿದ್ರು.
ಆದರೆ ಯಾವುದೂ ಪ್ರಕರಣಗಳು ದಾಖಲ ಮಾಡಿರಲಿಲ್ಲ, 2 ಕಡೆ ಕೇಸ್ಗಳನ್ನು ಕೊಟ್ಟಿರಲಿಲ್ಲ. ಸೊ ದ್ವೇಷದಿಂದನೇ, ಒಂದು ಹಳೆಯ ದ್ವೇಷದಿಂದನೇ ಈ ಒಂದು ಕೊಲೆ ಆಗಿರೋದು ನಮ್ಮ ತನಿಖೆಯಲ್ಲಿ, ಇದುವರೆಗಿನ ತನಿಖೆಯಲ್ಲಿ ಕಂಡುಬಂದಿದೆ. ಕರ್ನಾಟಕ ಸಂಘದ ಮಹಿಳಾ ಘಟಕದ ವತಿಯಿಂದ ಪ್ರೊಫೆಸರ್ ಸಿಪಿ ಸಿದ್ಧಾಶ್ರಮ ಅವರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಕಟಿಸುವ ಎಲ್ ಬಸವರಾಜು ಕೃತಿ ಲೋಕಾರ್ಪಣೆ ಸಮಾರಂಭವನ್ನು ಡಿಸೆಂಬರ್ 19 ಸಂಜೆ 5 ಗಂಟೆಗೆ ನಗರದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಡೆಯಲಿದೆ ಎಂದು ಪಿಇಎಸ್ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಎಸ್ಬಿ ಶಂಕರೇಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃತಿಯನ್ನು ವಿದ್ವಾಂಸರು ಮತ್ತು ಕವಿಯೂ ಆದ ಪ್ರೊಫೆಸರ್ ರಾಮೇಗೌಡ ರಾಗವು ಲೋಕಾರ್ಪಣೆ ಮಾಡುವರು ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಜಿಟಿ ವೀರಪ್ಪ ಅಧ್ಯಕ್ಷತೆ ವಹಿಸಲಿದ್ದು, ಮಹಿಳಾ ಸರ್ಕಾರಿ ಕಾಲೇಜಿನ ಕನ್ನಡ ಸಹ ಪ್ರಾಧ್ಯಾಪಕ ಡಾಕ್ಟರ್ ಕೆ ಚಂದ್ರಕಾಂತ್ ಕೃತಿ ಕುರಿತು ಮಾತನಾಡುವರು. ಲೇಖಕಿ ಡಾಕ್ಟರ್ ಎಂಎಸ್ ಅನಿತಾ ಮಂಗಲ ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದು, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಸಿಪಿ ಸಿದ್ಧಾಶ್ರಮ ಉಪಸ್ಥಿತರಿರುವರು ಎಂದು ಹೇಳಿದರು. ನಾಳೆ ಕರ್ನಾಟಕ ಸಂಘದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ. ರಿಟೈರ್ಡ್ ಆಗಿದ್ದೀನಿ. ಕರ್ನಾಟಕ ಸಂಘದ ಶೈಕ್ಷಣಿಕ ಸಮಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾಗರೇವಕ್ಕ ಅಂತ ಹೇಳಿ ಕರ್ನಾಟಕ ಸಂಘದ ಮಹಿಳಾ 5 ಗಂಟೆಗೆ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ. ಪ್ರೊಫೆಸರ್ ಎಲ್ ಬಸವರಾಜು ಹೆಸರನ್ನ ಭಾಳಷ್ಟು ಜನ ಕೇಳಿದ್ದೇವೆ ನಾವು. ಕರ್ನಾಟಕದ ಕನ್ನಡ ಸಾರಸ್ವತ ಲೋಕದ ವಿದ್ವಾಂಸರ ಪಟ್ಟಿಯನ್ನು ಮಾಡಿದಾಗ ನೀವು 5 ಜನನ ಮಾಡಿ 10 ಜನನ ಮಾಡಿ ಬಸವರಾಜು ಅವರ ಹೆಸರು ಒಂದು ಇರುತ್ತೆ ಅದರಲ್ಲಿ. ಆ ಥರದ ವಿದ್ವತ್ ಪರಂಪರೆಯಿಂದ ಬಂದಂಥ ಬಸವರಾಜು ಅವರ ಬಗ್ಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ಈ ಮಹತ್ವದ ಸಾಧನೆ ಮಾಡಿರೋರ ಬಗ್ಗೆ ಒಂದೊಂದು ಪುಸ್ತಕ ತರಿಸ್ತಾರೆ. ಹಾಗಾಗಿ ಬಸವರಾಜು ಅವರ ಬಗ್ಗೆ ಸಿದ್ಧಾಶ್ರಮ ಅವರು, ಸಿ ಪಿ ಸಿದ್ಧಾಶ್ರಮ ಅವರು ಗಂಗೋತ್ರಿಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದರು, ಕುಲಪತಿಗಳಾಗಿ ಇನ್ಚಾರ್ಜ್ ಕುಲಪತಿಗಳಾಗಿದ್ದರು, ಡೀನ್ ಆಗಿದ್ದರು. ಸುಮಾರು 30ಕ್ಕಿಂತ ಹೆಚ್ಚು ಕೃತಿಗಳನ್ನು ಬರೆದಿರುವ ಸಿದ್ಧಾಶ್ರಮ ಅವರು ಎಲ್ ಬಸವರಾಜು ಅವರ ಜೀವನ ಚಿತ್ರಣವನ್ನು ಕುರಿತು ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಬರೆದುಕೊಟ್ಟಿರ್ತಕ್ಕಂಥ ಪುಸ್ತಕದ ಬಿಡುಗಡೆ ಸಮಾರಂಭ ಕರ್ನಾಟಕ ಸಂಘದಲ್ಲಿ ನಾಳೆ ಸಂಜೆ 5 ಗಂಟೆಗೆ ಇದೆ. ಇದೊಂದು ಸಣ್ಣ ಬಸವರಾಜು ಅವರ ಬಗ್ಗೆ ಒಂದು ಸಣ್ಣ ಟಿಪ್ಪಣಿಯನ್ನು ಕೊಟ್ಟಿದ್ದೇನೆ, ತಮಗೆ ಅನುಕೂಲ ಆಗ್ತದೆ ಎನ್ನುವ ಭಾವನೆಯಿಂದ. ಬಸವರಾಜು ಅವರು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಬಹಳ ಮುಖ್ಯವಾದ ಕಾಲಘಟ್ಟ, ಬಹಳ ತಿರುವುಗಳಿಗೆ ಕಾರಣವಾದಂಥ ಘಟ್ಟ. ವಚನಗಳ ಬಗ್ಗೆ ಬಹಳ ಅಧಿಕೃತವಾಗಿ ಕೆಲಸ ಮಾಡಿರುವ ಅಪರೂಪದ ವಿದ್ವಾಂಸರು. ಹಲವು ಪ್ರಥಮಗಳು ಬಸವರಾಜು ಅವರ ಕ್ರೆಡಿಟಲ್ಲಿದೆ. ಬಸವಣ್ಣವರು, ಅಲ್ಲಮಪ್ರಭು, ಜೇಡರ ದಾಸಿಮಯ್ಯ ಇವರ ಕೃತಿಗಳನ್ನು ಮೊದಲ ಬಾರಿಗೆ ಸಂಪಾದಿಸಿಕೊಟ್ಟಿದ್ದವರು ಬಸವರಾಜು ಅವರು. ಕೇಶಿರಾಜನ ಶಬ್ದಮಣಿ ದರ್ಪಣವನ್ನು ಸುಮಾರು 13 ಸಂಪಾದಿತ ಕೃತಿಗಳನ್ನು ಇಟ್ಟುಕೊಂಡು ಬಹಳ ಮುಖ್ಯವಾದ, ಬಹಳ ಪ್ರಧಾನವಾದ ಒಂದು ಸಂಪಾದಿತ ಕೃತಿಯನ್ನು ಕೊಟ್ಟವರು ಕೂಡ ಬಸವರಾಜು ಅವರು. ಮತ್ತು 14-15ನೇ ಶತಮಾನದಲ್ಲಿ ಬಂದ ನಮ್ಮ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಶೂನ್ಯ ಸಂಪಾದನೆಗಳಿದೆಯಲ್ಲ, ಶಿವಗಣ ಪ್ರಸಾದಿ ಮಹಾದೇವಯ್ಯನವರ ಶೂನ್ಯ ಸಂಪಾದನೆಯನ್ನು ಮೊದಲಿಗೆ ಸಂಪಾದಿಸಿದವರು ಬಸವರಾಜು ಅವರು. ಈ ಥರದ ಹಲವು ಮೊದಲುಗಳು ಬಸವರಾಜು ಅವರ ವ್ಯಕ್ತಿತ್ವದಲ್ಲಿ ಸೇರಿಕೊಂಡಿವೆ. ಆ ಬಸವರಾಜು ಅವರನ್ನು ಕನ್ನಡಕ್ಕೆ ಪರಿಚಯ ಮಾಡಿಕೊಡೋ ದೃಷ್ಟಿಯಿಂದ ಸಿದ್ಧಾಶ್ರಮ ಅವರು ಈ ಕೆಲಸವನ್ನು ಮಾಡಿದ್ದಾರೆ. ದಯಮಾಡಿ ಇದೊಂದು ವಿಶೇಷವಾದ ಸಾಹಿತ್ಯಿಕ ಕಾರ್ಯಕ್ರಮ, ತಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ಜೊತೆಗೆ ಸಾಕಷ್ಟು ಪ್ರಚಾರವನ್ನು ಕೊಡಿ ಅಂತೇಳಿ ಮನವಿ. ಕರ್ನಾಟಕ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಡಿಸೆಂಬರ್ 21ರಂದು ಬೆಳಿಗ್ಗೆ 11:30ಕ್ಕೆ ಸಂಘದ ಆವರಣದಲ್ಲಿ ನಡೆಸಲಾಗುವುದು ಎಂದು ಸಂಘದ ನಿರ್ದೇಶಕ ಎಚ್ಎನ್ ನಾಗಪ್ಪ ತಿಳಿಸಿದರು. ಸಂಘದಲ್ಲಿ 6,000 ಆಜೀವ ಸದಸ್ಯರಿದ್ದಾರೆ. ಎಲ್ಲರಿಗೂ ಸಭೆಯ ಆಹ್ವಾನ ಪತ್ರಿಕೆಯನ್ನು ಅಂಚೆ ಮೂಲಕ ಕಳುಹಿಸಿಕೊಡಲಾಗಿದೆ. ಒಂದು ವೇಳೆ ಆಹ್ವಾನ ಪತ್ರಿಕೆ ತಲುಪದವರು ಸಭೆಯಲ್ಲಿ ಭಾಗವಹಿಸಲು ಈ ಮೂಲಕ ಆಹ್ವಾನಿಸಲಾಗುತ್ತಿದೆ ಎಂದು ಹೇಳಿದರು. ನಮ್ಮ ಕರ್ನಾಟಕ ಸಂಘದ 24-25ನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ದಿನಾಂಕ 21-12-25 ಭಾನುವಾರ ಬೆಳಗ್ಗೆ 11:30ಕ್ಕೆ ಇಟ್ಕೊಂಡಿದ್ವಿ. ಸಾಮಾನ್ಯವಾಗಿ ನಾವು ಎಲ್ಲ ಜನರಲ್ ಬಾಡಿಲೂ ಒಂದು ಸಮಸ್ಯೆ, ಎಲ್ಲ ಸದಸ್ಯರುಗಳಿಗೂ ಈ ಒಂದು ಇದನ್ನು ತಲುಪಿಲ್ಲ ಅಂತ. ಅಲ್ಲೇನಾಗುತ್ತೆ, ಗಂಡಂಗೆ ತಲುಪಿರುತ್ತೆ, ಹೆಂಡತಿ ಅಡ್ರೆಸ್ಗೆ ಹೋಗಿರೋದಿಲ್ಲ, ಹೆಂಡತಿ ಅಡ್ರೆಸ್ಗೆ ಹೋದರೆ ಗಂಡನ ಅಡ್ರೆಸ್ಗೆ ಹೋಗಿರಲ್ಲ. ಹೀಗಾಗಿ ಪೋಸ್ಟ್ ಆಫೀಸ್ನವರ ಒಂದು ಇದರಿಂದ ಅದನ್ನು ಬಾಧೆ ಪಡ್ತಾರೋ ನಾವು ಪ್ರತಿ ಒಂದು ವಾರ್ಷಿಕ ಸಭೆಯಲ್ಲೂ ಅದ್ರ ಬಗ್ಗೆ ಆನ್ಸರ್ ಕೊಟ್ಟು ಸಾಕಾಗಿದೆ. ಹಾಗಾಗಿ ಈ ಸಾರಿ ತಮ್ಮ ಒಂದು ದಿನಪತ್ರಿಕೆಗಳಲ್ಲಿ ಇದು ಸ್ವಲ್ಪ ಒತ್ತು ಕೊಟ್ಟು ಈ ವಿಚಾರವನ್ನು ದಯಮಾಡಿ ಪ್ರಚಾರ ಮಾಡಿ. ಆವತ್ತು ಆಜೀವ ಸದಸ್ಯರ ಆಹ್ವಾನ ಪತ್ರಿಕೆ ಎಲ್ರಿಗೂ ತಲುಪಿದೆ. ಅದು ತಲುಪದೇ ಇದ್ದಲ್ಲಿ ಇದನ್ನೇ ಆಹ್ವಾನ ಪತ್ರಿಕೆ ಅಂತೇಳಿ ತಿಳ್ಕೊಂಡು ದಯಮಾಡಿ 21ನೇ ತಾರೀಕು ಭಾನುವಾರ ಬೆಳಿಗ್ಗೆ 11:30ಕ್ಕೆ
ಸಂಘದ ಸರ್ವ ಸದಸ್ಯ ಸಭೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಅಂತೇಳಿ ಈ ಮೂಲಕ ತಮ್ಮ ಮೂಲಕ ನಾನು ಈ ಒಂದು ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಗೋಷ್ಠಿಯಲ್ಲಿ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ನಾಗರೇವಕ್ಕ, ನಿವೃತ್ತ ಡಿಡಿಪಿಐ ಆರ್ ಮಹದೇವಪ್ಪ ಇದ್ದರು. ಮಾಜಿ ಸಂಸದ ಡಿಕೆ ಸುರೇಶ್ ರವರ 60ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಹಲಗೂರು ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ನಡೆಯಿತು. ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ಹಸಿವು ನಿವಾರಣಾ ಕಾರ್ಯಕ್ರಮದಲ್ಲಿ ಹಲಗೂರು ಹಾಗೂ ದಳವಾಯಿ ಕೋಡಿಹಳ್ಳಿ ಆಸ್ಪತ್ರೆಯ ಆವರಣದಲ್ಲಿ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಹಸಿವು ನಿವಾರಣಾ ಕಾರ್ಯಕ್ರಮ. ಡಿಕೆ ಸುರೇಶ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಕಾರ್ಯಕ್ರಮ ನಡೆಸಿಕೊಟ್ಟರು. ಹಲಗೂರು ಸಮೀಪದ ನಿಟ್ಟೂರು ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರಾದ ಜಗದೀಶ್ ರವರು ಮಾತನಾಡಿ, ಮಾಜಿ ಸಂಸದ ಡಿಕೆ ಶಿವಕುಮಾರ್ ಅವರ ಸಹೋದರರಾದ ಡಿಕೆ ಸುರೇಶ್ ರವರ ಹುಟ್ಟುಹಬ್ಬದ ಅಂಗವಾಗಿ ಹಲಗೂರು ಆಸ್ಪತ್ರೆಯಲ್ಲಿ ಹಲಗೂರು ಲಯನ್ಸ್ ವತಿಯಿಂದ ನಡೆಯುವ ಹಸಿವು ನಿವಾರಣಾ ಕಾರ್ಯಕ್ರಮವನ್ನು ನಡೆಸಿ ಹುಟ್ಟುಹಬ್ಬ ಆಚರಿಸಿದ್ದೇವೆ. ಅವರು ಕನಕಪುರ ಕ್ಷೇತ್ರದವರು ಆದರೂ ನಮ್ಮ ಹಲಗೂರು ಕನಕಪುರ ಕ್ಷೇತ್ರದ ಅಂಚಿನಲ್ಲಿದ್ದು, ಡಿಕೆ ಸುರೇಶ್ ರವರು ಸಂಸದರಾಗಿದ್ದಾಗ ಹಲಗೂರು ಹೋಬಳಿಯ ಹೊನಗನಹಳ್ಳಿ ಕೆರೆ, ನಿಟ್ಟೂರು ಕೆರೆ ಇದ್ದರೂ ಸಹ ಈ ಭಾಗದಲ್ಲಿ ಅಂತರ್ಜಲ ಕುಸಿದಿತ್ತು. ಅವರು ಸಾತನೂರು ಭಾಗದಿಂದ 2 ಕೆರೆಗಳಿಗೂ ನೀರು ತುಂಬಿಸಿ ನೀರು ಹೆಚ್ಚಿಸಿದ್ದಾರೆ. ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಇವತ್ತು ಏನು ನಮ್ಮ ಡಿಕೆ ಸುರೇಶ್ ಅಣ್ಣವರು ಮಾಜಿ ಸಂಸದರು, ಕ್ರಿಯಾಶೀಲ ನಾಯಕರು, ಯುವಕರ ಕಣ್ಮಣಿ, ವಿಶೇಷವಾಗಿ ನಮ್ಮ ಹಲಗೂರು ಭಾಗಕ್ಕೆ ನಿಟ್ಟೂರು ಕೆರೆಗೆ ಮತ್ತು ವನಗಳ್ಳಿ ಕೆರೆಗೆ ಕೆರೆ ತುಂಬಿಸುವ ಅವರು ಸಂಸದರು ಆಗಿದ್ದ ಅವಧಿಯಲ್ಲಿ ವಿಶೇಷ ಕಾಳಜಿ ವಹಿಸಿ ಕೆರೆಗೆ ನೀರು ಒದಗಿಸಿ ಅಂತರ್ಜಲ ಅಭಿವೃದ್ಧಿ ಆಗಕ್ಕೆ ಸಹಕರಿಸವ್ರೆ. ಅವ್ರಿಗೆ ಇವತ್ತು 60ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಈಗ ನಮ್ಮ ಏನು ಪ್ರತಿದಿನ ಹಲಗೂರು ಆಸ್ಪತ್ರೆ ಆವರಣದಲ್ಲಿ ನಮ್ಮ ಲಯನ್ಸ್ ಕ್ಲಬ್ಬರು ಸಹಯೋಗದಿಂದ ನಡೀತದೆ. ಈಗ ನಮ್ಮ ಹಲಗೂರು ಹೋಬಳಿಯ PM ನರೇಂದ್ರ ಸ್ವಾಮಿ ಬಳಗದವರು ಮತ್ತು ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗದವರ ವತಿಯಿಂದ ಇವತ್ತು ನಮ್ಮ ಡಿಕೆ ಸಾಹೇಬ್ರವರ ಹುಟ್ಟುಹಬ್ಬದ ಅಂಗವಾಗಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದೀವಿ. ಅವ್ರಿಗೆ ತಾಯಿ ಮನೆ ದೇವರಾದಂಥ ಕೆಂಕೇರಮ್ಮ, ತಾಯಿ ನಾಡದೇವತೆ ಚಾಮುಂಡೇಶ್ವರಿ, ನಮ್ಮ ಬೆಡ್ತರ್ಸಮ್ಮ ಕಬ್ಬಾಳವ ಇನ್ನೂ ಒಳ್ಳೆ ಆರೋಗ್ಯ ಆಯಿಸ್ಕೊಟ್ಟು ಇನ್ನೂ ಉನ್ನತ ಸ್ಥಾನದಲ್ಲಿ ಅಧಿಕಾರ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಂತರ ಹಸಿವು ನಿವಾರಣಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಜಗದೀಶ್, ಮೋಹನ್, ಹಲಗೂರು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಮನೋಹರ್, HV ರಾಜು, ರಾಮಲಿಂಗನಾಯಕ್, ಅಭಿಷೇಕ್, ಭೀಮ್ರಾಜ್, ಶ್ರೀನಿವಾಸಾಚಾರಿ, ಮನು, ಜಮೀಲ್ ಹಾಜರಿದ್ದರು. ಮದ್ದೂರು ತಾಲೂಕಿನ ಕೆ ಶೆಟ್ಟಿಹಳ್ಳಿಯಲ್ಲಿರುವ 30 ಗುಂಟೆ ಗ್ರಾಮಠಾಣಾ ಜಾಗದಲ್ಲಿ 10 ಗುಂಟೆ ಜಾಗವನ್ನು BR ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪನೆಗೆ ಮೀಸಲಿಡಬೇಕು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಸೋಮನಹಳ್ಳಿ ಅನ್ನದಾನಿ ಜಿಲ್ಲಾಡಳಿತವನ್ನು ಆಗ್ರಹಿಸಿದರು. ಈ ಬಗ್ಗೆ ನಗರದ ಪ್ರವಾಸಿ ಮಂದಿರದಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದರು. ಆಧೆ ಗ್ರಾಮದಲ್ಲಿರುವ 30 ಗುಂಟೆ ಜಾಗವನ್ನು ಸವರ್ಣೀಯರು ಇತ್ತೀಚೆಗೆ ದೇವಸ್ಥಾನವೊಂದರ ಟ್ರಸ್ಟ್ಗೆ ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡು ತಂತಿ ಬೇಲಿಯನ್ನು ಹಾಕಲು ಮುಂದಾದಾಗ ಅದನ್ನು ತಡೆಯಲು ಪರಿಶಿಷ್ಟ ಜನಾಂಗದವರು ಮುಂದಾದಾಗ ಗಲಾಟೆ ನಡೆದು ಅಂಬೇಡ್ಕರ್ ಅವರು ಭಾವಚಿತ್ರವಿದ್ದ ಫ್ಲೆಕ್ಸ್ ಅನ್ನು ಹರಿದು ಹಾಕಿದ ಪರಿಣಾಮ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿತ್ತುವೆಂದರು. ಅಷ್ಟೇ ಅಲ್ಲದೆ ಗ್ರಾಮದಲ್ಲಿ ಅಸ್ಪೃಶ್ಯತೆ ಇದ್ದು ಪರಿಶಿಷ್ಟ ಜಾತಿಯವರಿಗೆ ದೇವಸ್ಥಾನಕ್ಕೆ ಪ್ರವೇಶ ನಿರ್ಬಂಧವಿದ್ದು ಕಲ್ಯಾಣಿಯಲ್ಲಿ ನೀರು ತರುವಂತಿಲ್ಲ ಸೇರಿದಂತೆ ಮತ್ತಿತರ ಕಟ್ಟುಪಾಡುಗಳಿದ್ದು ಕೂಡಲೇ ತಾಲೂಕು ಆಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ದೇವಸ್ಥಾನಕ್ಕೆ ಪ್ರವೇಶ ಕಲ್ಪಿಸಬೇಕು ಎಂದರು. ಕೂಡಲೇ ಅಕ್ರಮವಾಗಿ ದೇವಸ್ಥಾನದ ಟ್ರಸ್ಟ್ಗೆ ಅಕ್ರಮವಾಗಿ ಆಗಿರುವ ಖಾತೆಯನ್ನು ರದ್ದು, ಅದಕ್ಕೆ ಕಾರಣರಾದ PDOರನ್ನು ಅಮಾನತು ಮಾಡಬೇಕು ಒತ್ತಾಯಿಸಿದರು. ಚೀಕೆರೆ ಹೋಬಳಿ ಕೆ ಶೆಟ್ಟಹಳ್ಳಿ ಗ್ರಾಮದಲ್ಲಿ 14ನೇ ತಾರೀಕು ಈ ತಿಂಗಳು ಒಂದು ಸವರ್ಣೀಯರಿಗೂ ಕೂಡ ನಮ್ಮ ದಲಿತ ಸಮುದಾಯದವ್ರಿಗೂ ಕೂಡ ಒಂದು ಸಣ್ಣ ಘರ್ಷಣೆ ಆಯಿತು. ಏನು ಘರ್ಷಣೆ ಅಂತ ಹೇಳಿದರೆ, ಇವತ್ತು ಒಂದು 30 ಗುಂಟೆ ಗುಂಡುಕಟ್ಟೆ ಸರ್ಕಾರಿ ಜಾಗ ಇತ್ತು. ಆ ಜಾಗದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ನಮಗೆ 5 ಗುಂಟೆ ಜಾಗ ಕೊಡಿ ಅಂತೇಳಿ ಅಂಬೇಡ್ಕರ್ ಪುತ್ಥಳಿಗೆ 5 ಗುಂಟೆ ಜಾಗ ಕೊಡಿ ಅಂತೇಳಿ ಪಂಚಾಯತಿಗೆ ದಿನಾಂಕ 24/7/2025 ನಮ್ಮ ದಲಿತ ಸಮಾಜದ ಎಲ್ಲ ಮುಖಂಡರು ಅರ್ಜಿ ಕೊಡ್ತಾರೆ. ಆ ಅರ್ಜಿ ಕೊಡೋ ಸಂದರ್ಭದಲ್ಲಿ ಸಭೆಯಲ್ಲಿ ಏನು ತೀರ್ಮಾನ ಮಾಡ್ತಾರೆ, ಸಭಾ ನಡವಳಿ ಅರ್ಜಿಯನ್ನು ಚರ್ಚೆಗೆ ಒಳಪಡಿಸಿ ನಾವು ಈ ಸರ್ಕಾರಿ ಅಂಬೇಡ್ಕರ್ ಚಾರ್ಚಿಗೆ ಸರ್ಕಾರಿ ಜಾಗವನ್ನು ಕೊಡಬೇಕಾದ್ರೆ ನಮಗೆ ಅಧಿಕಾರ ಇಲ್ಲ, ತಾಲೂಕ್ ಪಂಚಾಯಿತಿ ಮತ್ತು ತಹಸೀಲ್ದಾರು ಜಿಲ್ಲಾಧಿಕಾರಿಗಳು ಕ್ರಮ ವಹಿಸಬೇಕು ಅಂತ ಹೇಳಿ ಅವ್ರಿಗೆ ಒತ್ತಾಗ್ತಾರೆ. ಆದರೆ
ಅದೇ 24ರಲ್ಲೇ 8ನೇ ತಿಂಗಳಲ್ಲಿ ಬೊಮ್ಮಲಿಂಗೇಶ್ವರ ಟ್ರಸ್ಟ್ಗೆ 30 ಗುಂಟೆ ಜಾಗವನ್ನು ಸರ್ಕಾರಿ ಗುಂಡು ತೋಪನ್ನು ಮುಗಿಸಿ ಪಂಚಾಯತಿಯರ ಮುಗಿಸಿ ಆ ಜಾಗವನ್ನು 30 ಗುಂಟೆ ಜಾಗವನ್ನು ಖಾತೆ ಮಾಡ್ತಾರೆ, ಅಕ್ರಮ ಖಾತೆ ಮಾಡ್ತಾರೆ. ಖಾತೆ ಮಾಡಿದಂಥ PDO ದಯಾನಂದ್ ಅಂತ, ಆ ದಯಾನಂದು ಪ್ರಭಾವಕ್ಕೊಳಗಾಗೋ ಹಣ ಆಮಿಷಕ್ಕೊಳಗಾಗಿ ಟ್ರಸ್ಟ್ಗೆ 30 ಗುಂಟೆ ಖಾತೆಯನ್ನು ಮಾಡಿದ್ದಾರೆ. ಈ ಖಾತೆ ಅಕ್ರಮ ಖಾತೆ ಅದು. ಯಾವುದೇ ಟ್ರಸ್ಟ್ಗೆ ಜಾಗ ಮಂಜೂರು ಮಾಡಬೇಕಾದ್ರೆ ಪಂಚಾಯತಿಗೆ ಅಧಿಕಾರ ಇಲ್ಲ. ಜಿಲ್ಲಾಧಿಕಾರಿಗಳು ಅದನ್ನು ಸರ್ಕಾರಕ್ಕೆ ಶಿಫಾರಸು ಮಾಡಿ ಸರ್ಕಾರದ ಆದೇಶದ ಮೇರೆಗೆ ಟ್ರಸ್ಟ್ಗೆ ಜಾಗ ಮಂಜೂರು ಮಾಡಬೇಕಾಗಿತ್ತು. ಇದು ಕಾನೂನು ಮೀರಿ ಆ ಖಾತೆಯನ್ನು ಮಾಡಿದ್ದಾರೆ. ಆ ನಮ್ಮ SC ಜನಾಂಗವನ್ನು ಒಕ್ಕಲಿಗರಿ ಸರ್ಕಾರಿ ಜಾಗಕ್ಕೆ ಬಿಡಬಾರ್ದು ಅಂತಂದ್ಬಿಟ್ಟು ಎಲ್ಲದಕ್ಕೂ ತಂತಿ ಬೇಲಿ ಹಾಕ್ಕೊಂಡು ದೇವಸ್ಥಾನಕ್ಕೆಲ್ಲ ಅಲೋ ಮಾಡ್ತಾ ಇಲ್ಲ. ನಮಗೆ ಕೆಲವೊಂದು ಬಡಾವಣೆಗಳಿಗೆಲ್ಲ ಯಾವುದಕ್ಕೂ ನಮಗೆ ಅನುಮತಿ ಕೊಡ್ದೇನೆ ಎಲ್ಲ ಅವರವರೇ ಗೌರ್ಮೆಂಟ್ ಸರ್ಕಾರ ಎಲ್ಲ ವಶಪಡಿಸ್ಕೊಂಡು ಮುಳ್ತಂತಿ ಹಾಕ್ಕೊಂಡು ನಮ್ಮ ಕ್ಯಾಟಗಿರಿ ಜನಾಂಗವನ್ನು ಒಂದು ಸೈಡಲ್ಲಿ ಇಟ್ಟು ನಮ್ಮ ಅಂಬೇಡ್ಕರ್ ಸ್ಟ್ಯಾಚು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಜಾಗ ಕೊಡಿ ಅಂತ ಅವಕಾಶ ಕೇಳಿದ್ರು. ಅದಕ್ಕೆ ಅವರೆಲ್ಲದಕ್ಕೂ ಬೇಲಿ ಹಾಕ್ಕೊಂಡು ನಮಗೆ ತುಂಬ ಅನ್ಯಾಯ ಮಾಡಿಕೊಂಡು ತುಂಬ ಇದೆಲ್ಲ ಮಾಡಿಕೊಂಡು ಪೊಲೀಸ್ ಇದೆಲ್ಲ ಬರೋ ಥರ ಮಾಡಿ ನಮ್ಮ ಅಂಬೇಡ್ಕರ್ ಪೋಸ್ಟರ್ ಎಲ್ಲನೂ ಹೊರದಾಕಿ ಇಷ್ಟೆಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಜಿಲ್ಲಾ ಸಂಚಾಲಕ ಶಿವು, ತಾಲೂಕು ಸಂಚಾಲಕ ನವಿಲೆ ರಂಗಸ್ವಾಮಿ, ಶಂಕರ್, ಅಂಬರೀಶ್, ರವಿ, ರಾಜೇಶ್, ಸಂಪತ್ ಸೇರಿದಂತೆ ಹಲವರು ಹಾಜರಿದ್ದರು.